ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಇದರಲ್ಲಿ ಅಭ್ಯಾಸ 2.1ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಪ್ರಶ್ನೆ: ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ, ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ 3x = 2x + 18. ಈ ಸಮೀಕರಣವನ್ನು ಬಿಡಿಸಬೇಕಂತಂದರೆ ನಾವು ಮೊದಲು ಚರಾಕ್ಷರಗಳನ್ನು ಒಂದು ಕಡೆ ತಗೋಬೇಕು ಮತ್ತು ಸಂಖ್ಯೆಗಳನ್ನು ಇನ್ನೊಂದು ಕಡೆಯಾಗಿ ತೆಗೆದುಕೊಳ್ಳಬೇಕು. ಇಲ್ಲಿ ನೋಡಿ 3xಗೆ 3x, ಇಲ್ಲಿ +2x ಈ ಕಡೆ ಬಂದರೆ ಏನಾಗುತ್ತದೆ, ಬಲಗಡೆ ಇದ್ದಿದ್ದು ಎಡಗಡೆ ಬಂದರೆ ಏನಾಗುತ್ತದೆ, -2x = 18. 3x ರಲ್ಲಿ 2x ಅನ್ನು ತೆಗೆದರೆ ಎಷ್ಟು ಬರುತ್ತದೆ, x = 18. ಈಗ ನಾವು ಬಂದ ಉತ್ತರವನ್ನು x = 18 ಅಂತ ಬಂದಿದೆ ಅಲ್ವಾ, ಇದನ್ನು ನಾವು x ಅಲ್ಲಿ ಹಾಕುತ್ತಾ ತಾಳೆಯನ್ನು ನೋಡಬೇಕು. ಇಲ್ಲಿ ಯಾಕಂತಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಿಮ್ಮ ಉತ್ತರವನ್ನು ಪರೀಕ್ಷಿಸಿ. ಉತ್ತರವನ್ನು ಪರೀಕ್ಷಿಸುವುದು ಸಮೀಕರಣ ಏನಂತಿದೆ, ಇಲ್ಲಿ 3x = 2x + 18. ಇಲ್ಲಿ ನಮಗೆ x ನ ಬೆಲೆ ಎಷ್ಟು ಸಿಕ್ಕಿದೆ, 18. ಈ x ನ ಬೆಲೆಯನ್ನು ನಾವು ಎಲ್ಲೆಲ್ಲಿ x ಇದೆ ಅಲ್ವೋ ಅಲ್ಲಿ ನಾವು x ನ ಬೆಲೆ 18 ಹಾಕುತ್ತಾ ಹೋಗಬೇಕು. 3ಗೆ 3, x ನ ಬೆಲೆ ಎಷ್ಟು ಸಿಕ್ಕಿದೆ, 18 = 2, x ನ ಬೆಲೆ 18 + 18. 18 3ಲೆ 54 = 18 2ಲೆ 36 + 18. 54ಗೆ 54 = 36 + 18 ಕೂಡಿಸಿದರೆ ಎಷ್ಟು ಬರುತ್ತದೆ, 54. ಅಂತಂದರೆ ಬಲಗಡೆ ಮತ್ತು ಎಡಗಡೆ ಸೇಮ್ ಉತ್ತರ ಬಂದಿದೆ. ಆದ್ದರಿಂದ ನಾವು ಮಾಡಿರುವ ಲೆಕ್ಕ ಏನಾಗಿದೆ, ಸರಿಯಾಗಿದೆ. ಎರಡನೆಯ ಪ್ರಶ್ನೆ 5t - 3 = 3t - 5. ಇಲ್ಲಿ ಮೊದಲು ಚರಾಕ್ಷರಗಳನ್ನು ಒಂದು ಕಡೆ ಮತ್ತು ಸಂಖ್ಯೆಗಳನ್ನು ಇನ್ನೊಂದು ಕಡೆ ತೆಗೆದುಕೊಳ್ಳಬೇಕು. 5t + 3t ಈ ಕಡೆ ಬಂದರೆ ಏನಾಗುತ್ತದೆ, -3t = -5. ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ, +3. 5tಯಲ್ಲಿ 3tಯನ್ನು ಕಳೆದರೆ ಎಷ್ಟು ಬರುತ್ತದೆ, 2t = -5ರಲ್ಲಿ 3ಅನ್ನು ತೆಗೆದರೆ ಎಷ್ಟು ಸಿಗುತ್ತದೆ, -2. ಯಾಕಂತಂದರೆ ದೊಡ್ಡ ಅಂಕೆ ಚಿಹ್ನೆಯಲ್ಲಿ ಮೈನಸ್ ಇದೆ. ಈಗ t ನ ಬೆಲೆ ಕಂಡುಹಿಡಿಯೋದಿದೆ ನಮಗೆ. t = -2 / 2. 2 1 2, 2 1 2. t = ಎಷ್ಟಿಲ್ಲಿ ಮೈನಸ್ ಉಳಿದಿದೆ, ಅದಕ್ಕಾಗಿ ಇದು t = -1. ಈಗ ಬಂದ ಉತ್ತರ t = -1 ಈ ಸಮೀಕರಣದಲ್ಲಿ ಎಲ್ಲೆಲ್ಲೂ t ಇದೆ ಅಲ್ವಾ, ಅಲ್ಲಿ ನಾವು -1 ಹಾಕುತ್ತಾ ಹೋಗಬೇಕು. ತಾಳೆ ನೋಡೋದು 5t - 3 = 3t - 5. 5ಗೆ 5, t ನ ಬೆಲೆ ಎಷ್ಟು ಸಿಕ್ಕಿದೆ, -1. -3 = 3, t ನ ಬೆಲೆ -1 - 5. 5 1 5 -3 = 3 1 3 -3 - 5. 5 + 3 ಎಷ್ಟಾಗುತ್ತದೆ, 8. ದೊಡ್ಡ ಅಂಕೆ ಚಿಹ್ನೆ ಮೈನಸ್. 3 + 5 ಎಷ್ಟಾಗುತ್ತದೆ, 8. ದೊಡ್ಡ ಅಂಕೆ ಚಿಹ್ನೆ ಮೈನಸ್. -8 = -8. ಎಡಗಡೆ ಮತ್ತು ಬಲಗಡೆ ಒಂದೇ ಉತ್ತರ ಸಿಕ್ಕಿದೆ ಅಂತಂದರೆ ನಾವು ಬಿಡಿಸಿರುವ ಲೆಕ್ಕ ಸರಿಯಾಗಿದೆ. ಮೂರನೆಯ ಪ್ರಶ್ನೆ 5x + 9 = 5 + 3x. ಈಗ ಚರಾಕ್ಷರಗಳನ್ನು ಒಂದು ಕಡೆ ಮಾಡಿಕೊಳ್ಬೇಕು ಮತ್ತು ಸಂಖ್ಯೆಗಳನ್ನು ಇನ್ನೊಂದು ಕಡೆ ತೆಗೆದುಕೊಳ್ಬೇಕು. 5xಗೆ 5x + 3x ಈ ಕಡೆ ಬಂದರೆ ಏನಾಗುತ್ತದೆ, ಬಲಗಡೆ ಇದ್ದಿದ್ದು ಎಡಗಡೆ ತಗೊಂಡ್ರೆ -3x = 5 + 9 ಈ ಕಡೆ ಬಂದರೆ ಏನಾಗುತ್ತದೆ, -9. 5xರಲ್ಲಿ 3x ಅನ್ನು ತೆಗೆದರೆ 2x = 9ರಲ್ಲಿ 5ಅನ್ನು ಕಳೆದರೆ -4. ಯಾಕಂತಂದರೆ ದೊಡ್ಡ ಅಂಕೆ ಚಿಹ್ನೆ ಮೈನಸ್, ಅದಕ್ಕೆ -4. ಈಗ x ನ ಬೆಲೆ ಕಂಡುಹಿಡಿಯೋದಿದೆ. x = -4 / 2. 2 1 2, 2 2 4. x ನ ಬೆಲೆ ಎಷ್ಟು, -2. ಈ ಬಂದಿರುವಂಥ x = -2 ಬೆಲೆಯನ್ನು ನಾವು x ಇದ್ದಲ್ಲಿ ಹಾಕುತ್ತಾ ಹೋಗಬೇಕು. 5x + 9 = 5 + 3x. ಇಲ್ಲಿ x ನ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ, -2 + 9 = 5 + 3, x ನ ಬೆಲೆ -2. 5 2 10, -10 + 9 = 5, 3 2 6, -6. 10ರಲ್ಲಿ 9 ಕಳೆದರೆ -1 = 6ರಲ್ಲಿ 5 ಹೋದರೆ -1. -1 = -1 ಅಂತಂದರೆ ನಾವು ಎಡಗಡೆ ಮತ್ತು ಬಲಗಡೆ ಉತ್ತರ ಸಮವಾಗಿದೆ. ನಾಲ್ಕನೇ ಪ್ರಶ್ನೆ 4z + 3 = 6 + 2z. ಈಗ z ಅನ್ನು ಚರಾಕ್ಷರಗಳನ್ನು ಒಂದು ಕಡೆ ಮಾಡಿಕೊಳ್ಬೇಕು. 4z
ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ -2z ಇಸ್ ಈಕ್ವಲ್ ಟು 6 ಪ್ಲಸ್ 3 ಈ ಕಡೆ ಬಂದರೆ ಏನಾಗುತ್ತದೆ -3 4z 2z ಅನ್ನು ತೆಗೆದ್ರೆ 2z ಇಸ್ ಈಕ್ವಲ್ ಟು 6 3 ತೆಗೆದ್ರೆ 3. ಈಗ z ನ ಬೆಲೆ ನಮಗೆ ಕಂಡುಹಿಡಿಯೋದಿದೆ. z ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2. z ಇಸ್ ಈಕ್ವಲ್ ಟು 2ನೇ 3 ಸಿಕ್ಕಿದೆ. ಈಗ z ಇಸ್ ಈಕ್ವಲ್ ಟು 2ನೇ 3 ಬೆಲೆಯನ್ನು z ಇದ್ದಲ್ಲಿ ನಾವು ಹಾಕುತ್ತಾ ಹೋಗಬೇಕು. 4ಗೆ 4 z ಇದ್ದಲ್ಲಿ ಏನಾಗ್ತೀರಿ 2ನೇ 3 ಪ್ಲಸ್ 3 ಇಸ್ ಈಕ್ವಲ್ ಟು 6 ಪ್ಲಸ್ 2 z ಇದ್ದಲ್ಲಿ 2ನೇ 3 4 3 12 ಡಿವೈಡೆಡ್ ಬೈ 2 ಪ್ಲಸ್ 3 ಇಸ್ ಈಕ್ವಲ್ ಟು 6 ಪ್ಲಸ್ 3 2 6 ಡಿವೈಡೆಡ್ ಬೈ 2 12ಗೆ 12 ಪ್ಲಸ್ 3 2 6 ಕೆಳಗಡೆ ಏನು ಉಳಿಯಿತು ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತದೆ ಒಂದಿರುತ್ತದೆ ಅಂತಂದರೆ 2 1 2 ಇಸ್ ಈಕ್ವಲ್ ಟು 6 2 12 ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತದೆ 1 6 1 6 ಡಿವೈಡೆಡ್ ಬೈ 2 1 2 12ಗೆ 6 ಕೂಡಿಸಿದರೆ ಎಷ್ಟು ಸಿಗುತ್ತದೆ 18 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 12 ಪ್ಲಸ್ 6 ಕೂಡಿಸಿದರೆ 18 ಡಿವೈಡೆಡ್ ಬೈ 2 2 1 2 2 9 18 9 ಇಸ್ ಈಕ್ವಲ್ ಟು 2 1 2 2 9 18 9 ಇಸ್ ಈಕ್ವಲ್ ಟು 9 ಅಂತಂದರೆ ಎಡಗಡೆ ಮತ್ತು ಬಲಗಡೆ ಉತ್ತರ ಸಮವಾಗಿದೆ. ಈಗ 5ನೇ ಪ್ರಶ್ನೆ 2x - 1 ಇಸ್ ಈಕ್ವಲ್ ಟು 14 - x. ಈಗ ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಳ್ಳಬೇಕು. 2x - x ಈ ಕಡೆ ಬಂದರೆ ಏನಾಗುತ್ತದೆ ಪ್ಲಸ್ x ಇಸ್ ಈಕ್ವಲ್ ಟು 14 ಪ್ಲಸ್ 1 2x ಪ್ಲಸ್ x 3x ಇಸ್ ಈಕ್ವಲ್ ಟು 14ಗೆ 1 ಕೂಡಿಸಿದರೆ 15 x ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 3 3 1 3 3 5 15 ಎಕ್ಸ್ನ ಬೆಲೆ ಎಷ್ಟು ಸಿಕ್ಕಿದೆ ಈಗ 5 ಸಿಕ್ಕಿದೆ. 2x ಈ ಸಮೀಕರಣದಲ್ಲಿ ನಾವು x ಇಸ್ ಈಕ್ವಲ್ ಟು 5 ಹಾಕ್ತಾ ಹೋಗಬೇಕು. 2x - 1 ಇಸ್ ಈಕ್ವಲ್ ಟು 14 - x 2ಗೆ 2 ಎಕ್ಸ್ನ ಬೆಲೆ ಎಷ್ಟು ಸಿಕ್ಕಿತ್ತು ನಮಗೆ ಇಲ್ಲಿ 5 5 - 1 ಇಸ್ ಈಕ್ವಲ್ ಟು 14 - ಎಕ್ಸ್ನ ಬೆಲೆ ಎಷ್ಟು ಸಿಕ್ಕಿದೆ 5 5 2 10 - 1 ಇಸ್ ಈಕ್ವಲ್ ಟು 14ರಲ್ಲಿ 5 ತೆಗೆದರೆ ಎಷ್ಟು ಉಳಿಯುತ್ತದೆ 9 10ರಲ್ಲಿ 1 ಕಳೆದರೆ 9 ಇಸ್ ಈಕ್ವಲ್ ಟು 9. ಈಗ 6ನೇ ಪ್ರಶ್ನೆ 8x ಪ್ಲಸ್ 4 ಇಸ್ ಈಕ್ವಲ್ ಟು 3 × x - 1 ಪ್ಲಸ್ 7. ಈಗ ಬ್ರಾಕೆಟ್ ಇದ್ದಿದ್ದನ್ನು ನಾವು ಮೊದಲು ಬಿಡಿಸ್ಕೊತ ಹೋಗಬೇಕು. 8x ಪ್ಲಸ್ 4 ಇಸ್ ಈಕ್ವಲ್ ಟು 3 × x 3x ಮೈನಸ್ 3 1 3 ಪ್ಲಸ್ 7. ಈಗ ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಳ್ಳಬೇಕು. 8x ಪ್ಲಸ್ 3x ಈ ಕಡೆ ಬಂದರೆ ಏನಾಗುತ್ತದೆ -3x ಇಸ್ ಈಕ್ವಲ್ ಟು -3 ಪ್ಲಸ್ 7 ಪ್ಲಸ್ 4 ಈ ಕಡೆ ಬಂದರೆ ಏನಾಗುತ್ತದೆ -4 8xರಲ್ಲಿ 3x ತೆಗೆದರೆ 5x ಇಸ್ ಈಕ್ವಲ್ ಟು 7 7ರಲ್ಲಿ 3 ತೆಗೆದರೆ ಪ್ಲಸ್ 4 ಮತ್ತೇನು ಉಳಿತು ಇಲ್ಲಿ ಪಕ್ಕಾಗಿ -4 5x ಇದೆ 5x ಪ್ಲಸ್ 4x ಮೈನಸ್ 4x ಕ್ಯಾನ್ಸಲ್ ಆಗಿ 0 ಉಳಿಯುತ್ತದೆ. x ಇಸ್ ಈಕ್ವಲ್ ಟು 0/5 ಮಾಡಿದರೆ ಎಷ್ಟು ಸಿಗುತ್ತದೆ x ಇಸ್ ಈಕ್ವಲ್ ಟು 0. ಈಗ ತಾಳಿಯನ್ನು ನೋಡುವುದು. x ಇದ್ದಲ್ಲಿ 0 0 ಹಾಕುತ್ತಾ ಹೋಗಬೇಕು. 8ಗೆ 8 x ಇದ್ದಲ್ಲಿ 0 ಪ್ಲಸ್ 4 ಇಸ್ ಈಕ್ವಲ್ ಟು 3 x ಇದ್ದಲ್ಲಿ 0 - 1 ಪ್ಲಸ್ 7 8 0 0 ಪ್ಲಸ್ 4 ಇಸ್ ಈಕ್ವಲ್ ಟು 0 3 0 ಮೈನಸ್ 3 1 3 ಪ್ಲಸ್ 7 0ಗೆ 4 ಕೂಡಿಸಿದರೆ 4 7ರಲ್ಲಿ 3 ತೆಗೆದರೆ 4 ಎಡಗಡೆ ಬಲಗಡೆ ಸಮವಾಗಿದೆ ಅಂತಂದರೆ ನಾವು ಬಿಡಿಸಿರುವ ಲೆಕ್ಕ ಸರಿಯಾಗಿದೆ. ಈಗ 7ನೆಯ ಪ್ರಶ್ನೆ x ಇಸ್ ಈಕ್ವಲ್ ಟು 5ನೇ 4 ಬ್ರಾಕೆಟ್ x ಪ್ಲಸ್ 10 ಎರಡು ಕಡೆ ನಾವು 5ರಿಂದ ಗುಣಿಸ್ಕೊಳ್ಬೇಕು. ಈ ಲೆಕ್ಕವನ್ನು ಬಿಡಿಸ್ಬೇಕಂತಂದರೆ ಎರಡು ಕಡೆ 5ರಿಂದ ಗುಣಿಸ್ಬೇಕಂತ, ಯಾಕಂತಂದರೆ ಛೇದವನ್ನು ಇಲ್ಲವಾಗಿಸಬೇಕು. 5 × x 5x ಇಸ್ ಈಕ್ವಲ್ ಟು 5ನೇ 4 × 5 x ಪ್ಲಸ್ 10 5 × x 5x ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಈ 5 ಕ್ಯಾನ್ಸಲ್ ಆಗಿ 4 ಬ್ರಾಕೆಟ್ x ಪ್ಲಸ್ 10. ಈ ಬ್ರಾಕೆಟನ್ನು ನಾವು ಇಲ್ಲಿ ಮೊದಲು ಬಿಡಿಸಬೇಕು. 5xಗೆ 5x ಇಸ್ ಈಕ್ವಲ್ ಟು 4 × x 4x ಪ್ಲಸ್
14 40 5x ಈ ಪ್ಲಸ್ 4x ಈ ಕಡೆ ಬಂದರೆ ಏನಾಗುತ್ತದೆ -4x = 40. 5x ಅಲ್ಲಿ 4x ಅನ್ನು ತೆಗೆದರೆ ಎಷ್ಟು ಉಳಿಯುತ್ತದೆ x = 40. ಈ x = 40 ನಾವು ಇಲ್ಲಿ x ಇದ್ದಲ್ಲಿ ಹಾಕುತ್ತಾ ಹೋಗಬೇಕು. x ಇದ್ದಲ್ಲಿ 40 = 5ನೇ 4, x ಇದ್ದಲ್ಲಿ 40 + 10 40ಗೆ 40 5ನೇ 4 40 + 10 50 5 1 5 5 10 50 40 = 4 × 10 40ಗೆ 40 = 14 40. ಈಗ 8ನೆಯ ಪ್ರಶ್ನೆ. 3ನೇ 2x + 1 = 5ನೇ 7x + 3. ಇನ್ನು ನೋಡ್ರಿ, ಇದರ ಲಾಸ ತೆಗೆದರೆ 3 ಮತ್ತು 15ರ ಲಾಸ ಎಷ್ಟು ಸಿಗುತ್ತದೆ 15. ಇನ್ನು ನೋಡ್ರಿ, 3ಗೆ ಎಷ್ಟನ್ನು ಗುಣಿಸಿದ್ರೆ 15 ಬರುತ್ತದೆ 5. 3 5 15 ಮೇಲೆ ಮತ್ತು ಕೆಳಗಡೆ ನಾವು 5ರಿಂದ ಗುಣಿಸ್ಕೊಳ್ಬೇಕು. ಪ್ಲಸ್ 7x / 15 ಈ ಕಡೆ ತೊಗೊಂಡ್ರೆ ಏನಾಗುತ್ತದೆ ಮೈನಸಲ್ಲಿ ಬರುತ್ತದೆ = 3 +1 ಈ ಕಡೆ ತೊಗೊಂಡ್ರೆ -1. 3 5 15 5 2 10x -15 7x = 3ರಲ್ಲಿ 1 ತೆಗೆದರೆ 2. ಇನ್ನು ನೋಡ್ರಿ, ಛೇದಗಳು ಒಂದೇ ಇದ್ದಾಗ ನಾವು ಅಂಶಗಳನ್ನು ಕಳಿಬಹುದು. 10x - 7x / 15 = 2. 10ರಲ್ಲಿ 7 ತೆಗೆದರೆ 3x / 15 = 2/1. ಏನಿಲ್ಲ ಅಂದರೆ ಏನಿರುತ್ತದೆ ಇಲ್ಲಿ 1. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 3 × x × 1 3x = 15 × 2 ಇಲ್ಲಿ ಗುಣಿಸ್ಕೊಳ್ಬೇಕು. 3xಗೆ 3x 15 × 2 30. ಈಗ x ನ ಬೆಲೆ ಕಂಡುಹಿಡಿಯದಿದೆ. x = 3 ಕೆಳಗಡೆ ಬರುತ್ತದೆ 30 ಮೇಲೆ ಬರುತ್ತದೆ. 3 1 3 10 x ನ ಬೆಲೆ ಎಷ್ಟು ಸಿಕ್ಕಿದೆ 10. ಈಗ x ಇದ್ದಲ್ಲಿ ನಾವು ಸಮೀಕರಣದಲ್ಲಿ ಹಾಕಿ ತಾಳು ನೋಡಬೇಕು. 2 x ಇದ್ದಲ್ಲಿ 10 / 3 + 1 = 7. x ಇದ್ದಲ್ಲಿ 10 / 15 + 3 10 2 20 / 3 + 1 = 10 × 7 17 70 / 15 + 3. ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೆ ಏನಿರುತ್ತದೆ 1 ಇರುತ್ತದೆ. 21 20 + 3 1 3 / 3 1 3 = 70 × 1 70 + 15 3 ಇದು 15 ಇದು 15 3 45 / 15 20 + 3 23 / 3 = 70 + 45 115 / 15 5 3 15 5 2 10 1 ಉಳಿತು 15 ಆಯಿತು. 5 3 15 3ನೇ 23 = 3ನೇ 23. ಎಡಗಡೆ ಮತ್ತು ಬಲಗಡೆ ಉತ್ತರಗಳು ಸಮವಾಗಿವೆ. ಈಗ 9ನೆಯ ಪ್ರಶ್ನೆ. 2y + 3ನೇ 5 = 3ನೇ 26 - y. ಈಗ y ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಳ್ಳಬೇಕು. 2y ಮೈನಸ್ ಈ ಕಡೆ ಬಂದರೆ ಏನಾಗುತ್ತದೆ +y = 3ನೇ 26 ಪ್ಲಸ್ ಈ ಕಡೆ ಬಂದರೆ ಏನಾಗುತ್ತದೆ -3ನೇ 5. 2y + y 3y = ಇಲ್ಲಿ ಛೇದಗಳು ಸಮವಾಗಿದ್ದಾವೆ. ಅದಕ್ಕಾಗಿ ನಾವು ಅಂಶಗಳನ್ನು ಇಲ್ಲಿ ನಾವು ಬಿಡಿಸ್ಬೋದು. 26 - 5 / 3 3yಗೆ 3y = 26ರಲ್ಲಿ 5 ಕಳೆದರೆ ಎಷ್ಟು ಉಳಿಯುತ್ತದೆ 21 / 3 3y 3 1 3 3 7 21 3y = 7. ಈಗ y ನ ಬೆಲೆ ಕಂಡುಹಿಡಿಯದಿದೆ. y = 3ನೇ 7. ಇಲ್ಲಿ y ಇದ್ದಲ್ಲಿ ನಾವು 3ನೇ 7 ಹಾಕುತ್ತಾ ಹೋಗೋಣ. 2 3ನೇ 7 + 3ನೇ 5 = 3ನೇ 26 - 3ನೇ 7 7 2 14 / 3 + 3ನೇ 5 = ಇಲ್ಲಿ ಛೇದಗಳು ಸಮವಾಗಿದ್ದಾವೆ. ಅದಕ್ಕಾಗಿ ನಾವು ಅಂಶಗಳನ್ನು ಬಿಡಿಸ್ಬೋದು. ಇಲ್ಲಿ ಅಂಶಗಳನ್ನು ನಾವು ಇಲ್ಲಿ ಕಳಿಬಹುದು. ನೋಡ್ರಿ 26 - 7 / 3 ಇಲ್ಲಿ ಛೇದಗಳು ಸಮವಾಗಿದ್ದಾವೆ. ಅಂಶಗಳನ್ನು ಏನು ಮಾಡ್ಬೋದು ಇಲ್ಲಿ ನಾವು ಕೂಡಿಸ್ಬೋದು. 14 + 5 / 3 = 3ನೇ 19. 26ರಲ್ಲಿ 7 ತೆಗೆದರೆ 19 ಉಳಿಯುತ್ತದೆ. 3ನೇ 19. 14 + 5 19 / 3 =
19 ಡಿವೈಡೆಡ್ ಬೈ 3 ಅಂತಂದರೆ 3ನೇ 19. ಎಡಗಡೆ ಮತ್ತು ಬಲಗಡೆಗಳು ಸಮವಾಗಿದ್ದಾವೆ. ಈಗ 10ನೇ ಪ್ರಶ್ನೆ, 3m = 5m ಮೈನಸ್ 5ನೇ 8. ಇಲ್ಲಿ ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಳ್ಳಿರಿ. 3m ಪ್ಲಸ್ 5m ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 5m = 5ನೇ ಮೈನಸ್ 8. 5ರಲ್ಲಿ 3 ತೆಗೆದರೆ ಎಷ್ಟು 2m ಮೈನಸ್ ಇದಕ್ಕೆ ಇಲ್ಲಿ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಮೈನಸ್ 2m = 5ನೇ ಮೈನಸ್ 8. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತವೆ. ಏನು ಉಳಿತು ಇಲ್ಲಿ m = 8 ಡಿವೈಡೆಡ್ ಬೈ 5. 2 ಇಲ್ಲಿ ಕೆಳಗಡೆ ತೆಗೆದುಕೊಂಡಿದ್ದೇನೆ. 5 2 10 ಇಲ್ಲಿ 8 ಮೇಲೆ m = 10ನೇ 8 ಬಂದಿದೆ. 2 5 10 2 4 8 m = ಎಷ್ಟು 5ನೇ 4 5ನೇ 4 ಉಳಿದಿದೆ ಇಲ್ಲಿ. ಈಗ mನ ಬೆಲೆ ಇದ್ದಲ್ಲಿ ನಾವು 5ನೇ 4 ಹಾಕುತ್ತಾ ಹೋಗೋಣ. 3 5ನೇ 4 = 5 5ನೇ 4 ಮೈನಸ್ 5ನೇ 8. 4 3 12 ಡಿವೈಡೆಡ್ ಬೈ 5 = 5 4 20 ಡಿವೈಡೆಡ್ ಬೈ 5 ಮೈನಸ್ 5ನೇ 8. 12 ಡಿವೈಡೆಡ್ ಬೈ 5 = ಇಲ್ಲಿ ಛೇದಗಳು ಸಮವಾಗಿದ್ದ ಅಂಶಗಳನ್ನು ನಾವು ಏನು ಮಾಡ್ಬೋದು ಇಲ್ಲಿ ಕಳಿಬಹುದು. 20 ಮೈನಸ್ 8 ಡಿವೈಡೆಡ್ ಬೈ 5 5ನೇ 12. 20ರಲ್ಲಿ 8 ಕಳೆದರೆ ಎಷ್ಟು ಉಳಿಯುತ್ತದೆ 12. 12 ಡಿವೈಡೆಡ್ ಬೈ 5. ಇಲ್ಲಿ ನೋಡಿರಿ ಎಡಗಡೆ ಮತ್ತು ಬಲಗಡೆ ಉತ್ತರಗಳು ಸಮವಾಗಿದ್ದಾವೆ. ಇಲ್ಲಿವರೆಗೆ ನಾವು ಅಭ್ಯಾಸ 2.1ರಲ್ಲಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಅಭ್ಯಾಸ 2.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.